ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಂತೂ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ, ಏರ್ಸಿಗೆ ಮತ್ತು ಸುಸ್ತಿಗೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಮತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು 3 ಖರ್ಜೂರ ತೊಗೊಂಡಿದ್ದೀನಿ, ಮತ್ತು ಕುಂಬಳಕಾಯಿ ಬೀಜ, ಮತ್ತು ಸೂರ್ಯಕಾಂತಿ ಬೀಜ, ಅಂಜೂರ, ಮತ್ತು ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ದ್ರಾಕ್ಷಿ. ಇದರಲ್ಲಿ ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಕೂಡ ತೊಗೊಬೋದು. ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ನೆನೆಸಿಟ್ಕೊಳ್ಳೋಣ. ಇಲ್ಲಿ ನಾನು ಬಾದಾಮಿನ ಸಪ್ರೇಟ್ ನೆನೆಸ್ತಾ ಇದ್ದೀನಿ, ಏಕಂತಂದರೆ ಅದನ್ನು ಸಿಪ್ಪೆ ರಿಮೂವ್ ಮಾಡೋಕ್ಕೋಸ್ಕರ ನಾನು ಸಪ್ರೇಟ್ ನೆನೆಸ್ತಾ ಇದ್ದೀನಿ. ಇದ್ರ ಜೊತೆಗೆ ಪಚ್ಚಬಾಳೆಹಣ್ಣು ಕೂಡ ಹಾಕ್ಕೊಬೇಕು. ಮತ್ತು ಅದಕ್ಕೂ ಮುಂಚೆ ಹಾಲು ಕಾಯಿಸಿ ಇಟ್ಕೊಬೇಕು. ಇಲ್ಲ ಅಂದರೆ ಹಸಿ ಹಾಲು ಇಷ್ಟಪಡೋರಾದರೆ ಹಸಿ ಹಾಲು ಕೂಡ ಹಾಕ್ಕೊಬೋದು. ಇದನ್ನು 1-2 ಅವರ್ಸ್ ನೆನೆಸ್ಬೇಕು. ತಣ್ಣೀರಲ್ಲಾದರೆ, ನೀವು ಬೇಗ ಮಾಡಬೇಕು ಅನ್ನೋದಾದರೆ ಬಿಸಿ ನೀರಲ್ಲಿ 10 to 20 ಮಿನಿಟ್ಸ್ ನೆನೆಸಿಡ್ಬೋದು, ಆಗ ಬೇಗ ಮಾಡ್ಕೊಬೋದು. ಇದಂತೂ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಮತ್ತು ಮಾರ್ನಿಂಗು ಏನಾದರೂ ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಾದರೆ, ಹೆಲ್ತಿಯಾಗಿರಬೇಕು ಅನ್ನೋದಾದರೆ ನೀವು ಇದನ್ನು ಜ್ಯೂಸ್ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದ್ರೆ ಸಾಕು. ಬೆಳಗ್ಗೆ ಟಿಫನ್ ಕೂಡ ಲೆಸ್ ಮಾಡ್ಬೋದು. ನೀವು ಮಧ್ಯಾಹ್ನ ಹೊಟ್ಟೆ ಊಟ ಕೂಡ ಮಾಡ್ಬೋದು. ಹೊಟ್ಟೆ ಅಂತೂ ಹಶ್ವಾಗೋದೇ ಇಲ್ಲ. ಇದನ್ನು ನೆನೆಸಿಟ್ಬಿಟ್ಟು 1-2 ಅವರು ಆಮೇಲೆ ಇಲ್ಲಿ ನಾನು ಹಾಲು ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ನಿಮ್ಗೆ ಹಸಿ ಹಾಲು ಇಷ್ಟಪಡೋರಾದರೆ ಡೈರೆಕ್ಟು ಈಗ ನೀವು 1 ಲೋಟ ಹಾಲನ್ನ ಫ್ರಿಜ್ಜಲ್ಲಿ ಹಾಕ್ಕೊಬೋದು. ಯಾಕಂದರೆ ಕೋಲ್ಡ್ ಇಷ್ಟಪಡೋರಾದರೆ ಜ್ಯೂಸು ಕೂಡ ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಆ ಥರ ಮಾಡ್ಕೊಬೋದು. ನಾನಿಲ್ಲಿ ಹಸಿ ಹಾಲು ನಮ್ಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಕಾಯಿಸ್ಬಿಟ್ಟು 1 ಲೋಟ ಹಾಲನ್ನ ಕಾಯಿಸಿ ಆರಿಸಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅಂದರೆ ಜ್ಯೂಸ್ ಜಾರ್ಗೆ ನೆನೆಸಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಬಾದಾಮಿ ಸಿಪ್ಪೆ ಕೂಡ ತೆಗೆದು ಇದಕ್ಕೇ ಹಾಕ್ಕೊತಾ ಇದ್ದೀನಿ. ಬೇಸಿಗೆಲ್ಲಂತೂ ತುಂಬ ತಂಪಾಗಿರುತ್ತೆ. ಇವಾಗ ವೀಕ್ಲಿ 2 ಡೇಸ್ ಆದರೂ ಮಾಡ್ಕೊಂಡು ಕೊಡಿರಿ. ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ಟಂತೂ ತುಂಬ ಒಳ್ಳೆಯದು. ನಾನಿಲ್ಲಿ ಬಾದಾಮಿ ಮತ್ತು ಇವನ್ನೆಲ್ಲ ಹಾಕಾದ್ಮೇಲೆ 1 ಬಾಳೆಹಣ್ಣು ಪಚ್ಚಬಾಳೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬಾಳೆಹಣ್ಣು ಫ್ಲೇವರ್ ಇಷ್ಟ ಪಡೋರಾದರೆ ಇನ್ನೂ ಒಂದು ಹಾಕ್ಕೊಬೋದು. ನಾನಿಲ್ಲಿ 2 ಗ್ಲಾಸ್ ಅಷ್ಟೇ ಮಾಡ್ತಾ ಇರೋದ್ರಿಂದ ನಾನು ಒಂದೇ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಬಾದಾಮಿನೂ ಕೂಡ ಸಿಪ್ಪೆ ತೆಗೆದು ಹಾಕಿದೈತಿ. ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕ್ತಾಯಿದ್ದೀನಿ. 1 ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನಾನು ಅದ್ರ ಜೊತೆಗೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಶುಗರ್ ಆ್ಯಡ್ ಮಾಡ್ತಾಯಿಲ್ಲ. ಇದು ನೀವು ಬೆಲ್ಲನೂ ಬೇಡ ಅಂದರೆ ಜೇನುತುಪ್ಪ ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಬೋದು. ಬನ್ನಿ ಈಗ ಜ್ಯೂಸನ್ನ ರುಬ್ಕೊಂಬರೋಣ. ನೀವು ತರಿಯಾಗೂ ಬೇಕಾದರೆ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ಕೂಡ ನೀವು ಮಿಕ್ಸಿ ಮಾಡ್ಕೊಬೋದು. ಇಲ್ಲಾಂದರೆ ಕ್ರೀಮಿ ಥರ ಬೇಕು ಅಂದರೆ ಸ್ವಲ್ಪ ಸಾಫ್ಟಾಗೂ ರುಬ್ಕೊಬೋದು. ನೀವಿಲ್ಲಿ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು. ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಐಸ್ ಕ್ರೀಮು ಕೂಡ ಆ್ಯಡ್ ಮಾಡ್ಬೋದು. ಮತ್ತು ನೀವು ತಣ್ಣೀರು ಅಲ್ದಿರ ಬೇಸಿಗೆಲಾದರೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ಚಳಿಗಾಲದಲ್ಲಾದರೆ ನಾರ್ಮಲ್ ನೀರನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಹೆಲ್ತಿ ಡ್ರೈ ಫ್ರೂಟ್ಸ್ ರೆಡಿಯಾಗಿದೆ. ನೈಟ್ ಕೂಡ ನೀವು ಡಿನ್ನರ್ ಬೇಡ ಅನ್ನೋರಾದರೆ ಈ ಥರ 1 ಗ್ಲಾಸ್ ಜ್ಯೂಸ್ ಕೊಟ್ಟು ಮಲ್ಕೊಂಡ್ರೆ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಮತ್ತು ಹೆಲ್ತಿಯಾಗೂ ಕೂಡ ಇರ್ಬೋದು. ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು. ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.